ಶ್ರೀ ಶ್ರೀಧರ ಸ್ವಾಮಿಗಳವರ ಪ್ರವಚನ. ವಿಷಯ ಸಾಧು ಸಂತರ ಲಕ್ಷಣವೇನು? ನಮೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೇದಾಂಶ ಪ್ರಣೋತಿ ಸರ್ವಮಾತ್ಮಬುದ್ಧಿ ಪ್ರಕಾಶಂ ಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗತೋ ಬ್ರಹ್ಮೈವಾಹಮಸ್ಮಿ. ಭಗವನ್ ಈ ದಿವಸ ಸಾಧು ಸಂತರ ಲಕ್ಷಣವೇನು ಎಂಬುವ ನಿಮ್ಮ ಪ್ರಶ್ನೆ. ಅವುಗಳನ್ನು ತಿಳ್ಕೊಳ್ಬೇಕು ಎಂಬುವ ಒಂದು ಒಳ್ಳೆಯ ಜಿಜ್ಞಾಸೆ. ಆಗಲಿ, ಒಳ್ಳೆಯದು. ಕಾಲ ಸಾರ್ಥಕ ಹಾಚಿ ಪರಮ ಲಾಭದಾಣವ. ಸಮರ್ಥ ಹೇಳ್ತಾರೆ, ಈ ಸಂಸಾರದಲ್ಲಿ ಜನ್ಮ ಪಡೆದು ಬಂದ ಮೇಲೆ ತನ್ನ ಜೀವನದ ಕಾಲದ ಸಮಯದ ಸಾರ್ಥಕ ಮಾಡಿಕೊಳ್ಳೋದು ಇದು ದೊಡ್ಡ ಲಾಭ. ಆ ಸಾರ್ಥಕ ಭಗವತ್ ಚರಿತ್ರ ಮತ್ತು ಭಗವದ್ ಭಕ್ತರ ಚರಿತ್ರ ಕೇಳೋದು, ಇದು ಒಂದು ದೊಡ್ಡ ಲಾಭವೇ. ಇದರಿಂದ ಕಾಲ ಸಾರ್ಥಕವಾಗುವುದು. ಲಕ್ಷಣ ಯಾನಿ ಸಿದ್ಧಸ್ಯ ಲಕ್ಷಣಾನಿ ತಾನಿ ಸಾಧಕಸ್ಯ ಸಾಧನಾನಿ. ಸಾಧುಗಳು ಅಂದ್ರೆ ಸಿದ್ಧರು. ಎಲ್ಲ ವಿಧದಿಂದಲೂ ಆದರ್ಶ. ಅವರ ಜೀವನ ಅಂದ್ರೆ ಒಂದು ಆದರ್ಶ, ಮೇಲ್ಪಂಕ್ತಿಯಾಗಿ ಇರುವುದು. ಅವರ ಲಕ್ಷಣಗಳೇ ಸಾಧಕರ ಸಾಧನೆಗಳು. ಹೀಗಿರೋದ್ರಿಂದ ನೀವು ಕೇಳಿರುವಂತಹ ಪ್ರಶ್ನೆ ಬಹಳ ಒಳ್ಳೆಯದು. ಮೊಟ್ಟ ಮೊದಲು ಮಂಗಲಾಚರಣೆಗಾಗಿ ಒಂದು ನಮನದ ಶ್ಲೋಕ ಮಾಡೋಣ ಸಾಧುಗಳ ಬಗ್ಗೆ. ಪರಾರ್ಥಂ ಜೀವಿತಂ ಯೇಷಾಂ ಪ್ರೋಕ್ತಾಯೇ ಭವಸೇತವಃ ಶ್ರಿತಾನಾಂ ಕಲ್ಪವೃಕ್ಷಾಯೇ ತಾನ್ ಸಾಧೂನ್ ಪ್ರಣತೋಸ್ಮ್ಯಹಂ. ಪರಾರ್ಥಂ ಜೀವಿತಂ ಯೇಷಾಂ. ಸಾಧುಗಳ ಜೀವಿತ ಪರಾರ್ಥವಾಗಿ ಇರುತ್ತೆ. ಯಾರ ಜೀವಿತವು ಪರಾರ್ಥವಾಗಿ ಇದೆಯೋ ಪ್ರೋಕ್ತ ಯೇ ಭವಸೇತವ. ಯಾರು ಈ ಭವ ಸಮುದ್ರಕ್ಕೆ ಸೇತುವೆಯಂತೆ ಹೇಳಲ್ಪಡುವರೋ, ಶ್ರಿತಾನಾಂ ಕಲ್ಪವೃಕ್ಷಾಯಿ, ಆಶ್ರಿತರಿಗೆ ಕಲ್ಪವೃಕ್ಷಗಳಂತೆ ಎಲ್ಲ ಒಳ್ಳೆಯದನ್ನ ವಹಿಸಿಕೊಡುವರೋ ಅಂಥ ಸಾಧುಗಳನ್ನು ನಾವು ನಮಿಸೋಣ. ಸಾಧುಗಳಿಗೆ ಅನೇಕ ಹೆಸರುಗಳಿದ್ದಾವೆ. ಅವರಿಗೆ ಸಂತರು, ಮಹಾತ್ಮರು, ಮಹಾನುಭಾವರು, ಸಜ್ಜನರು, ಹೀಗೆ ಅನೇಕ ಹೆಸರುಗಳಿದ್ದಾವೆ. ಅನೇಕ ಹೆಸರುಗಳಿಂದ ಅವರನ್ನು ವರ್ಣಿಸೋದು ಉಂಟು. ಅರ್ಥವನ್ನೇ. ಮಹಾನುಭಾವ ಸಂಸರ್ಗ
ಕಸ್ಯ ನೋನ್ನತಿಕಾರಕಃ. ಮಹಾನುಭಾವರ ಸಂಸರ್ಗವು ಯಾರಿಗೆ ಉನ್ನತಿಕಾರಕ, ಉನ್ನತಿ ಮಾಡುವಂಥದ್ದಾಗುವುದಿಲ್ಲ ಎಂದು ಕೇಳಿದ್ದಾರೆ. ಅವರು ಎಲ್ಲಿ ಇದ್ರೂ ಸರಿ, ರಥ್ಯಾಂಬು ಜಾಹ್ನವಿ ಸಂಗಾತ್ ತ್ರಿದಶೈರಪಿ ವಂದ್ಯತೆ. ನೋಡಿ, ಮಳೆಗಾಲದಲ್ಲಿ ಹಾದಿ ಮೇಲಿಂದ ನೀರು ಹರಿಯುತ್ತ ಹೋಗ್ತಾ ಇರುತ್ತಲ್ಲ, ಹಾಗೆ ಎಲ್ಲಾದ್ರೂ ಹರಿದು ಹೋಗಿದ್ರೆ ಅದನ್ನ ಯಾರು ಕೇಳುವುದಿಲ್ಲ. ಆದ್ರೆ ಅದು ಗಂಗೆಗೆ ಕೂಡಿಬಿಟ್ರೆ ತ್ರಿದಿಶೈರಪಿ ವಂದ್ಯತೆ, ದೇವತೆಗಳು ಸಹ ಅದನ್ನು ನಮಸ್ಕರಿಸುವರಲ್ಲದೆ. ಹಾಗೆಯೇ ಈ ಮಹಾನುಭಾವ ಸಂಘದಿಂದ ಎಷ್ಟು ಕೆಟ್ಟವನಾದರೂ ಅವನು ಒಳ್ಳೆಯವನೆಂದು ಹೇಳಿಸ್ಕೊಳ್ಳುವನು. ಇನ್ನೊಂದು ಉದಾಹರಣೆ ಅಂದರೆ, ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸ್ಸಿ ಧಾರ್ಯತೆ. ಪುಷ್ಪಮಾಲೆಯ ನಿಮಿತ್ತದಿಂದ ಆ ಸುಗಂಧ ಹೂಗಳನ್ನು ತಲೆ ಮೇಲೆ ಇಟ್ಕೊಳ್ಬೇಕೆಂಬ ಇಚ್ಛೆಯಿಂದ ಆ ಮಾಲೆಯಲ್ಲಿ ಪೋಣಿಸಿರುವ ಆ ದಾರವನ್ನು ಸಹ ತಲೆ ಮೇಲೆ ಇಟ್ಕೊಳ್ಳೋದು ಉಂಟಲ್ವೇ? ಹಾಗೆ ಮಹಾತ್ಮರಿಗೆ ಸೇರಿದವನು, ಮಹಾತ್ಮರ ಆಶ್ರಯದಲ್ಲಿ ಇದ್ದವನು ಜನವಂದ್ಯನಾಗ್ತಾನೆ. ಮಹಾಜನಸ್ಯ ಸಂಸರ್ಗ ಕಸ್ಯನೋನ್ನತಿಕಾರಕಃ. ಮಹಾಜನರ ಸಂಸರ್ಗ ಕಸ್ಯನೋನ್ನತಿಕಾರಕಃ, ಎಂಥವರಿಗಾದರೂ ಉನ್ನತಿಕಾರಕ, ಪ್ರಗತಿಪರವೇ ಸರಿ. ಪದ್ಮಪತ್ರ ಸ್ಥಿತಂ ವಾರಿ ದತ್ತೇ ಮುಕ್ತಾ ಫಲಶ್ರೀಂ. ಆ ಪದ್ಮಪತ್ರದಲ್ಲಿ ಬಿದ್ದಿರುವ ನೀರಿನ ಹುಂಡು ನೋಡಿ ಮುತ್ತಿನಂತೆ ಪ್ರಕಾಶಿಸುವುದಲ್ವೇ? ಹಾಗೆಯೇ ಮಹಾತ್ಮರ ಸಾನ್ನಿಧ್ಯ ಯಾರಿಗೆ ಒದಗಿರುವುದೋ ಅವರ ಬಾಳು ಆದರಣೀಯವಾಗುವುದು. ಸತ್ಸಂಸರ್ಗ ಸ್ವರ್ಗ, ಸಜ್ಜನರ ಸಂಸರ್ಗವೇ ಸ್ವರ್ಗ ಎನ್ನುವುದಾಗಿ ಹೇಳಿದೆ. ಕಲ್ಪದ್ರುಮ ಕಲ್ಪಿತಮೇವ ಸೂತೆ. ಕಲ್ಪತರು, ಕಲ್ಪವೃಕ್ಷ ಕೇಳಿದ್ದನ್ನೇ ಕೊಡುವುದು. ಸಾ ಕಾಮ ದುಃಖ ಮಿತಮೇವ ದೋಗ್ಧಿ, ಚಿಂತಾಮಣಿಶ್ಚಿಂತಿತಮೇವ ದತ್ತೆ, ಸತಾಂ ಹಿ ಸಂಗ ಸಕಲಂ ಪ್ರಸೂಯತೆ. ಕಾಮಧೇನು ಆದರೂ ನೀವು ಎಷ್ಟು ಕೇಳ್ಕೊಳ್ತೀರೋ ಅಷ್ಟೇ ಕೊಡುವಂಥದ್ದು. ಅದಕ್ಕೆ ಮಿತಿ ಇದೆ. ಚಿಂತಾಮಣಿಶ್ಚಿಂತಿತಮೇವ ದತ್ತೆ, ಚಿಂತಾಮಣಿ ಆದರೂ ಹಾಗೇ ಸರಿ. ಯಾವುದನ್ನ ಬೇಡ್ಕೊಳ್ತೀರೋ ಅದು ಅಷ್ಟೇ ಕೊಡೋದು. ಈ ಎಲ್ಲದಕ್ಕೂ ಇತಿಮಿತಿ ಇದೆ. ಸತಾಮಿ ಸಂಘ ಸಕಲಂ ಪ್ರಸೂಯತೆ. ಸಜ್ಜನರ ಸಂಘ ಒಳ್ಳೇದು ಎಷ್ಟೆಷ್ಟು ಇದೆಯೋ ಅಷ್ಟು ಅದು ಕೊಡೋದು. ಅದಕ್ಕೆ ಇತಿಮಿತಿ ಇಲ್ಲ. ಸಜ್ಜನರ ಸಂಘ ಅಂದರೆ ಕಲ್ಪತರು, ಕಾಮಧೇನು, ಚಿಂತಾಮಣಿ ಈ ಎಲ್ಲಕ್ಕಿಂತಲೂ ಹೆಚ್ಚಿಂತ.
ನೈಹ್ಯಮಯಾನಿ ತೀರ್ಥಾನಿ, ಜಲಮಯವಾಗಿ ಇರುವಂತಹ ತೀರ್ಥಗಳು ಮತ್ತು ನ ದೇವಾ ಮೃತ್ ಶಿಲಾಮಯ, ಮತ್ತು ಶಿಲೆ ಮೂರ್ತಿಗಳು ಪಾವನಕರವಾದವು ಏನೋ ಹೌದು, ತೇ ಪುನನ್ ತಿರುಕಾಲೇನ, ಆದರೆ ಅದಕ್ಕೆ ಕಾಲ ಬೇಕು. ಆದರೆ ದರ್ಶನಾದೇವ ಸಾಧವ, ಸಾಧುಗಳ ದರ್ಶನ ಮಾತ್ರದಿಂದಲೇ ಪಾವನರಾಗ್ತಾರೆ ಜೀವಿಗಳು. ಹೀಗೆ ಸಾಧುಗಳ ಮಹಾತ್ಮ್ಯ ಎಷ್ಟು ಹೇಳಿದ್ರೂ ಅದು ಕಡಿಮೆಯೇ ಸರಿ. ಸತ್ಸಂಗಾತ್ ಭವತಿ ಸಾಧುತಾ ಖಲಾನಾಂ, ಸತ್ಸಂಗದಿಂದ ಎಷ್ಟು ದುಷ್ಟನಾದರೂ ಕೂಡ ಅವನು ಸಾಧುವಾಗುವ. ಸತ್ಸಂಗಾತ್ ಭವತಿ ಸಾಧುತಾ ಖಲಾನಾಂ, ಸಾಧೂನಾಂ ನಹಿ ಖಲಸಂಗಮಾತ್ ಖಲತ್ವಂ. ಸಾಧುಗಳಿಗೆ ಖಲರ ದುಷ್ಟರ ಸಂಗದಿಂದ ದುಷ್ಟತ್ವ ಬರುವುದಿಲ್ಲ. ನೋಡಿ, ಸಾಬು ಮಲಿನವಾಗಿರುವಂತಹ ವಸ್ತ್ರವನ್ನು ಚೊಕ್ಕ ಶುಭ್ರ ಮಾಡುತ್ತದೆ. ಸಾಬುಗೆ ಅದರ ಮಲಿನತೆ ತಾಗೋದಿಲ್ಲ. ಆಮೋದಂ ಕುಸುಮಭವಂ ಮೃದೇವ ಧತ್ತೆ ಮೃದ್ಗಂಧಂ ನಹಿ ಕುಸುಮಾನಿ ಧಾರಯಂತಿ. ಒಳ್ಳೆ ಪರಿಮಳದ ಹೂಗಳು ಯಾರು ಕೊಯ್ಕೊಂಡು ಹೋಗದಿದ್ರೆ ಭೂಮಿ ಮೇಲೆ ಬೀಳ್ತಾವಲ್ಲ, ಅದರ ಸುಗಂಧದಿಂದ ಆ ಭೂಮಿಯ ಭಾಗ ಪರಿಮಳವಾಗುವುದು. ಆದರೆ ಆ ಭೂಮಿಯ ಗಂಧ ಆ ಹೂವುಗಳಿಗೆ ಮಾತ್ರ ತಾಗೋದಿಲ್ಲ. ಅಂತೆ ಕಲರನ್ನು ಅಂದರೆ ದುಷ್ಟರನ್ನು ಸಾಧುಗಳು ಒಳ್ಳೆಯವರನ್ನಾಗಿ ಮಾಡುವರು. ಅವರ ದೋಷಗಳು ಸಾಧುಗಳಿಗೆ ತಾಗೋದಿಲ್ಲ. ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ತಥ, ದೈನ್ಯಂ ಕಲ್ಪತರುಸ್ತಥಾ ಪಾಪಂ ತಾಪಂಚ ದೈನ್ಯಂಚ ಹರತಿ ಸಂತ ಸಮಾಗಮ. ಗಂಗಾ ಪಾಪಂ, ಗಂಗೆಯು ಪಾಪವನ್ನು ಹೋಗಲಾಡಿಸತಕ್ಕವಳು. ಶಶಿ ತಾಪಂ, ಚಂದ್ರ ತಾಪವನ್ನು ಹೋಗಲಾಡಿಸುತ್ತಾನೆ. ದೈನ್ಯಂ ಕಲ್ಪತರುಸ್ತಥ, ದೈನ್ಯ ದಾರಿದ್ರ್ಯ ಕಲ್ಪತರು ಹೋಗಲಾಡಿಸುವುದು. ಪಾಪಂ ತಾಪಂಚ ದೈನ್ಯಂಚ ಹರತಿ ಸಂತ ಸಮಾಗಮ. ಪಾಪ ತಾಪ ದೈನ್ಯ ಈ ಮೂರೂ ಕೂಡ ಸತ್ಸಮಾಗಮದಿಂದ ಸಾಧುಗಳ ಆಶ್ರಯದಿಂದ ಹೋಗುವೆಂದು ಪ್ರಸಿದ್ಧಿ ಇದೆ. ತಾತ್ಪರ್ಯ, ಎಲ್ಲ ಒಳ್ಳೇದು ಎಷ್ಟು ಇದೆಯೋ ಒಳ್ಳೆಯದು ಅಷ್ಟು ಈ ಸಜ್ಜನರ ಸಹವಾಸದಿಂದ ದೊರಕೋದು. ಅದು ಇಂತಿಷ್ಟು ಎಂದು ಮಿತವಾಗಿ ಇಲ್ಲ. ಆದ್ದರಿಂದ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಾಗದ ಮಾತು. ಆದರೂ ಕೂಡ ಜಾಡ್ಯಂ ಧಿಯೋ ಹರತಿ, ಸಜ್ಜನ ಸಂಘ ಏನ್ ಮಾಡೋದು ಅಂದ್ರೆ, ಜಾಡ್ಯ ಮನಸ್ಸಿನ ಆ ಬುದ್ಧಿಜಾಡ್ಯ, ಬುದ್ಧಿಮಾಂದ್ಯ ಅಂದ್ರೆ ಅಜ್ಞಾನ, ವಿಷಯ ವಾಸನೆ, ಇದನ್ನೆಲ್ಲ ಹೋಗಲಾಡಿಸುತ್ತೆ. ಆ ಬುದ್ಧಿಯಲ್ಲಿ ಉಚ್ಚ ವಿಚಾರ, ಉನ್ನತ ವಿಚಾರಗಳು ಬರುವಂತೆ ಮಾಡೋದು. ಆ ಬುದ್ಧಿಗೆ ಭಕ್ತಿಯ ಸಂಸ್ಕಾರವಾಗುತ್ತೆ.
ಜ್ಞಾನದ ಆತ್ಮಜ್ಞಾನದ ಗೂಢ ವಿಷಯ ತಿಳಿಯುವಂತೆ ಒಂದು ಸಾಮರ್ಥ್ಯ ಸಜ್ಜನರ ಸಹವಾಸದಿಂದ ಆ ಬುದ್ಧಿ ಬರುತ್ತೆ. ಸಿಂಚತಿ ವಾಚಿ ಸತ್ಯಂ. ಸಜ್ಜನರ ಸಹವಾಸ ಮಾಡಿದವರಿಗೆ ಸುಳ್ಳು ಆಡಬೇಕು ಅಂತ ಕಾಣೋದಿಲ್ಲ. ಒಟ್ಟು ಆ ದೈವಿ ಸಂಪತ್ತು ಅಷ್ಟು ಕೂಡ ಮೈಗೂಡುತ್ತೆ. ಕೆಟ್ಟ ಮಾರ್ಗದಿಂದ ಹೋಗಬೇಕು ಅಂತ ಸ್ವಪ್ನದಲ್ಲಿಯೂ ಅವರಿಗೆ ತೋರದಂತಾಗುತ್ತೆ. ಅವರ ವಾಣಿ ಸತ್ಯದಿಂದ ಪವಿತ್ರವಾಗುತ್ತೆ. ಮಾನೋನ್ನತಿ ದಿಶತಿ. ಇಂಥವರು ಶಿಷ್ಯಪ್ಪ, ಇಂಥವರ ಸಾನ್ನಿಧ್ಯದಲ್ಲಿ ಇದ್ದವನು ಎಂದು ಆ ಸತ್ಸಹವಾಸ ಮಾಡದವನನ್ನು ಜನರು ಹೊಗಳೋರು, ಮಾನ್ಯತೆ ಕೊಡೋರು. ಮತ್ತು ಇವನ ಯೋಗ್ಯತೆಯು ಅದಕ್ಕೆ ತಕ್ಕದ್ದೇ ಆಗಿರುವುದು ಸಜ್ಜನರ ಸಹವಾಸದಿಂದ. ಮಾನೋನ್ನತಿ, ಮಾನ ಮತ್ತು ಉನ್ನತಿ. ಎಲ್ಲಿ ಉತ್ಕೃಷ್ಟತೆಯೋ ಅಲ್ಲಿ ಮಾನ್ಯತೆ. ಹೀಗೆ ಸಜ್ಜನರ ಸಹವಾಸದಲ್ಲಿ ಇರ್ತಕ್ಕವನಿಗೆ ಸನ್ಮಾನವೂ ಒದಗೋದು ಹೋದಲ್ಲಿ, ಮತ್ತು ಅದಕ್ಕೆ ತಕ್ಕ ಸಾಕಷ್ಟು ಆತನ ಉನ್ನತಿಯೂ ಆಗಿರುವುದು. ಹೀಗಿರೋದ್ರಿಂದ ಸಜ್ಜನರ ಸಹವಾಸ ಪಾಪಮಪಾಕರೋತಿ. ಎಲ್ಲ ದುಷ್ಟ ವಾಸನೆಗಳು, ದುಷ್ಟ ಪ್ರವೃತ್ತಿಗಳು ನಷ್ಟಪಡಿಸುವುದು. ಅವರ ಸಾನ್ನಿಧ್ಯವೇ ಪರಮ ಪವಿತ್ರ ಮಂಗಲ ರೂಪ. ತತ್ವಜ್ಞಾನದಿಂದಲೂ, ಭಕ್ತಿಯಿಂದಲೂ, ನೀತಿಯಿಂದಲೂ, ಶ್ರದ್ಧೆಯಿಂದಲೂ, ಸತ್ಕರ್ಮದಿಂದಲೂ, ತತ್ವಜ್ಞಾನದಿಂದಲೂ, ವೈರಾಗ್ಯದಿಂದಲೂ ಪೂರ್ಣವಾಗಿದೆ. ಫಲವದಾಚರಣ. ಅವರ ಆಚರಣ ದೋಣಿಯಂತೆ ಇರುವುದು, ಪರರಿಗೆ ಅನುಕರಣೀಯವಾಗಿದೆ. ಪಾಪಮಪಾಕರೋತಿ. ಪಾಪ ಪ್ರವೃತ್ತಿ ಆಗೋದು ಹೋಗಿಬಿಡುವುದು. ಮತ್ತು ಹಿಂದಿನ ಜನ್ಮ ಏನಾದರೂ ಹೀಗೆ ದೂಷಿತವಾಗಿ ಅದರಲ್ಲಿ ಪಾಪವು ಸಂಘಟಿಸಿದ್ದು ಇದ್ದರೆ ಆ ಪ್ರಾರಬ್ಧವೂ ಕೂಡ ನಷ್ಟವಾಗುತ್ತೆ. ಚೇತ ಪ್ರಸಾದಯತಿ ದಿಕ್ಷು ತನೋತಿ ಕೀರ್ತಿ. ಅಂತಃಕರಣ ಪ್ರಸನ್ನವಾಗುತ್ತೆ. ಅವರ ಸಾನ್ನಿಧ್ಯದಲ್ಲಿ ಮನಸ್ಸಿಗೆ ಭಗವದ್ ದರ್ಶನ ಆಗ್ತಾ ಇರೋದ್ರಿಂದ, ಭಕ್ತಿ ಪ್ರೇಮಗಳ ವೃದ್ಧಿ ಆಗಿರುವುದರಿಂದ, ಸತ್ ಪ್ರವೃತ್ತಿ ಹೆಚ್ಚುತ್ತಿರೋದ್ರಿಂದ, ಹೆಚ್ಚಾಗಿ ಇರೋದ್ರಿಂದ ಮನಸ್ಸಿಗೆ ಬಹಳ ಶಾಂತತೆ, ಸಮಾಧಾನ ತಾನಾಗಿ ಬದುಕೋದು. ದಿಕ್ಷು ತನೋತಿ ಕೀರ್ತಿ. ಎಲ್ಲ ವಿಧದಿಂದಲೂ ಆ ಸತ್ಸಂಗ ಎಂಬುದು ಆ ಸತ್ಸಂಗ ಮಾಡದವನ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಹರಡಿಸುವುದು. ಆ ಸತ್ಸಂಗದ ಮಹಾತ್ಮ್ಯ ಹಾಗೆ. ಸತ್ಸಂಗದಿಂದ ಅವನು ಸತ್ಕೀರ್ತಿಮಾನ, ಪುಣ್ಯ ಪುರುಷ, ಪುಣ್ಯ ಶ್ಲೋಕನ. ಸತ್ಸಂಗತಿ ಕಥೆಯ ಕಿನ್ನ ಕರೋತಿ ಪುಂಸಾಂ. ಸ್ವಲ್ಪ ಮಟ್ಟಿಗೆ ನಾನು ಹೇಳಿದೆ, ಆದರೆ ನಾನು ಹೇಳೋದು ಇಷ್ಟೇ ಅಲ್ಲ, ಇದಂಕ ಹೌದೇ ಹೌದು. ಆದರೆ ನಾನು ಕೇಳ್ತೇನೆ, ಸತ್ಸಂಗತಿ ಎಂಬುದು ಏನ್ ತಾನೇ ಕೊಡುವುದಿಲ್ಲ? ಮತ್ತು ಸತ್ಸಂಗತಿಯಿಂದ ಪುರುಷ
ಎಷ್ಟು ದೊಡ್ಡವನಾಗುವನು ಎಂಬುದು ಹೇಳಲಿಕ್ಕೆ ಸಾಧ್ಯವೇ? ಏನೇನು ಮಾಡುವುದಿಲ್ಲ, ಎಲ್ಲದನ್ನು ಒಳ್ಳೆಯದೆಂಬುದು ಅಷ್ಟು ಮೈಗೂಡಿಸಿಕೊಂಡು ಆತನ ಮೈಗೂಡಿಸಿ ಸಜ್ಜನರ ಸಹವಾಸದಲ್ಲಿ ಇದ್ದವನು ಆ ಎಲ್ಲ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಜಗದ್ವಿಖ್ಯಾತನಾಗುವನು. ದೂರೀಕರೋತಿ ಕುಮತಿ, ಕುಮತಿಯನ್ನು ದುಷ್ಟಬುದ್ಧಿಯನ್ನು ಹೋಗಲಾಡಿಸೋದು. ವಿಮಲೀಕರೋತಿ ಚೇತಃ, ಬುದ್ಧಿಯನ್ನು ಶುದ್ಧ ಮಾಡುವುದು. ಚಿರಂತನಮಘಂ ಚುಲಕೀಕರೋತಿ, ಎಷ್ಟೋ ಜನ್ಮ ಜನ್ಮಾಂತರದ ಪಾಪವಿದ್ರೂ ಕೂಡ ಅಗಸ್ತ್ಯ ಋಷಿಗಳು ಹಾಗೆ ಸಮುದ್ರವನ್ನು ಆಪೋಷಣ ಮಾಡಿದ್ರು, ಹಾಗೆ ಅಂತಹ ಪಾಪದ ಸಮುದ್ರ ಇದ್ರೂ ಕೂಡ ಶುದ್ಧ ಮಾಡಿ ಒಂದು ಗುಟುಕದಂತೆ ಅದು ನಷ್ಟಪಡಿಸೋರು. ಭೂತೇಷು ಕಿಂಚ ಕರುಣಾಂ ಬಹುಲೀಕರೋತಿ, ಭೂತಗಳಲ್ಲಿ ಇರುವ ಕರುಣೆಯನ್ನು ಅಂದರೆ ದಯೆಯನ್ನು ವಿಸ್ತರಿಸುವರು. ಪ್ರಾಣಿ ಮಾತ್ರರಲ್ಲಿ ದಯೆ ಮಾಡುವ ಪ್ರವೃತ್ತಿ ಅವರ ಸಾನ್ನಿಧ್ಯದಲ್ಲಿ ಉಂಟಾಗುವುದು, ಭೂತ ದಯೆ ಉಂಟಾಗುವುದು. ಸಂಘ ಸತಾಂ ಕಿಮುನ ಮಂಗಲ ಮಾತನೋತಿ, ಸಜ್ಜನರ ಸಂಘ ಎಂಬುದು ಯಾವ ಮಂಗಲ ಅಂದರೆ ಮಾಂಗಲ್ಯ ಉಂಟು ಮಾಡುವುದಿಲ್ಲ, ಒಳ್ಳೆಯದನ್ನು ಉಂಟು ಮಾಡುವುದಿಲ್ಲ. ತಾತ್ಪರ್ಯ ಹೀಗೆ ಸಜ್ಜನರ ಸಂಘ ಎಂಬುದು ಎಲ್ಲ ವಿಧದಿಂದಲೂ ಆದರಣೀಯ. ಸತಾಂ ಸಂಗೋ ಹಿ ಭೇಷಜಂ, ಈ ಭವರೋಗಕ್ಕೆ ಮದ್ದು ಅಂದರೆ ಸಜ್ಜನರ ಸಂಘ. ಸಾಧವೋ ದೀನವತ್ಸಲ, ಸಾಧುಗಳು ದೀನವತ್ಸಲರು. ಜನರ ದುಃಖ ಅವರಿಗೆ ಸಹನವಾಗುವುದಿಲ್ಲ. ಜಾಸಿ ಅಪಂಗಿತ ನಾಹಿ ತ್ಯಾಸಿ ಧರಿದೋ ಹೃದಯಿ ತೋಚಿ ಸಾಧು ಓಳಖಾವ ದೇವತೀರ್ಥಿ ರಾಣ. ತುಕಾರಾಮರು ಹೇಳ್ತಾರೆ ಸಾಧು ಲಕ್ಷಣ, ದೀನರನ್ನು ಮತ್ತು ದುಃಖಿತರನ್ನು ಪೀಡಿತರನ್ನು ಕಂಡುಬಿಟ್ರೆ ಅವರ ಹೃದಯ ಬಹಳ ದ್ರವೀಭೂತವಾಗ್ತದೆ, ಕರಗಿ ಹೋಗ್ತದೆ. ಈ ಸಜ್ಜನರು ಸಾಧುಗಳು ಮಹಾತ್ಮರು ಅಂದ್ರೆ ದೀನಜನ ಬಂಧುಗಳು. ಸಜ್ಜನಸ್ಯ ಹೃದಯಂ ನವನೀತಂ, ಸಜ್ಜನರ ಹೃದಯ ನವನೀತ ಅಂದ್ರೆ ಬೆಣ್ಣೆ ಹಾಗೆ ಬೇಗ ಕರಗುತ್ತದೆ, ಬಹಳ ಮೃದುವಾಗಿ ಇರುತ್ತೆ ಎಂದು ಹೇಳೋದು ಉಂಟಷ್ಟೇ. ಆದರೆ ಒಬ್ರು ಹೇಳ್ತಾರೆ, ಯದ್ವದಂತಿ ಗವಯಸ್ತದಲೀಕಂ, ಅದು ಹೇಳಿದ್ದು ಸರಿಯಲ್ಲ, ಅದು ಸುಳ್ಳೆ. ಅಂದ್ರೆ ಹಾಗಲ್ಲ, ಸಜ್ಜನರ ಹೃದಯ ಕಠೋರ ಎಂಬ ಒಂದು ಮಾತು ನಾನು ಹೇಳ್ತೇನೆ ಎಂದು ಭಾವಿಸಬೇಡಿ. ಸಜ್ಜನರ ಹೃದಯ ನವನೀತದಕ್ಕಿಂತಲೂ ಹೆಚ್ಚಿನ ಮೃದು ಮತ್ತು ಹೆಚ್ಚಿಂದು ಎಂಬುದನ್ನು ನಾನು ಕಾಣಿಸ್ಬೇಕೆಂತ ಮಾಡಿಕೊಂಡಿದ್ದೇನೆ. ಹೇಗೆ ಅಂದ್ರೆ ನೋಡಿ, ನವನೀತ ಅಂದ್ರೆ ಬೆಣ್ಣೆಗೆ ಏನಾದ್ರೂ ಸ್ವಲ್ಪ ಶಾಖ ತಾಗಿದ್ರೆ ತನಗೆ ಶಾಖ ತಾಗುವಲ್ಲಿ ಅದು ಕರಗ್ತದೆ. ಆದ್ರೆ ಈ ಸಜ್ಜನರದ್ದ ಹಾಗಿಲ್ಲ. ಪರ
ದುಃಖ, ಪರರ ದುಃಖ, ಪರರು ದುಃಖಿತರಾದರೂ ಕೂಡ ಪರರಲ್ಲಿ ಬೇರೆಯವರಲ್ಲಿ ತಾಪ ಕಂಡರೂ ಕೂಡ ಇವರು ದ್ರವಿಸಿ ಹೋಗ್ತಾರೆ. ಇದು ವಿಶೇಷ. ತಾತ್ಪರ್ಯ, ಸಜ್ಜನರು ವೃಕ್ಷಗಳಂತೆ ಇರುವರು. ವೃಕ್ಷಗಳು ನೋಡಿ, ತನ್ನ ತಲೆ ಮೇಲೆ ಬಿಸಿಲಿನ ತಾಪವನ್ನು ಸಹನ ಮಾಡಿ ಆಶ್ರಿತರನ್ನು ತಂಪಿನಲ್ಲಿ ಇಡ್ತಾರಲ್ಲ, ಹಾಗೆಯೇ ಅಮೃತ ಪರರ ಮರಣವನ್ನು ಹೋಗಲಾಡಿಸುವುದಲ್ಲದೆ ಅವರ ಮರಣ ತಾನು ಕೈಕೊಳ್ಳದು. ಹಾಗೆಯೇ ಸಜ್ಜನರು ಪರರ ದುಃಖವನ್ನು ಹೋಗಲಾಡಿಸೋರಲ್ಲದೆ ಅವರ ದುಃಖ ಅವರನ್ನು ಅಂಟಿಕೊಳ್ಳದು. ಅಂತೂ ಒಂದು ಉದಾಹರಣೆ, ಸಹನಶೀಲತೆಯ ಉದಾಹರಣೆ ಕೊಟ್ಟಿದ್ದಾರೆ. ಹೀಗೆ ವೃಕ್ಷದ ಗುಣ ಸಂತರಲ್ಲಿ ಇರುವುದು. ಸಂತೋ ಮಹಂತೋ ನಿವಸಂತಿ ಸಂತೋ ವಸಂತವಲ್ಲೋಕಹಿತಂಚರಂತ. ಈ ಸಂತರಿಗೆ ತನ್ನ ಸ್ವಾರ್ಥ, ಸಾಧುಗಳಿಗೆ ತನ್ನ ಸ್ವಾರ್ಥ ಏನೂ ಇರುವುದಿಲ್ಲ. ತುಕಾರಾಮರು ಹೇಳಿದ್ದಾರೆ, ರಾಹಿಲೋ ಉಪಕಾರ ಪೂರಕ. ನಾನು ಇದ್ದದ್ದು ಅಂದ್ರೆ ಪರರ ಮೇಲೆ ಉಪಕಾರ ಮಾಡಲಿಕ್ಕೆ ಅಷ್ಟೇ ಸರಿ. ನನಗೆ ಸಾಧಿಸುವಂಥದ್ದು ಜಗತ್ತಿನಲ್ಲಿ ಏನಿಲ್ಲ. ಉಪಕಾರಕ್ಕಾಗಿ, ಪರೋಪಕಾರಕ್ಕಾಗಿಯೇ ನನ್ನ ಶೇಷ ಜೀವಿತವಿದೆ. ಹಾಗೆಯೇ ಸಜ್ಜನರು, ಸಾಧುಗಳು, ಸಂತರು, ಮಹಂತರು ಎಲ್ಲ ಕೃತಕೃತ್ಯರು, ಪೂರ್ಣಕಾಮರು. ಅವರಿಗೆ ಪರಮಾತ್ಮ ಪ್ರಾಪ್ತಿ ಆಗಿರುವುದರಿಂದ ಮತ್ತು ಪಡಿಬೇಕಾದ್ದು ಏನೂ ಉಳಿಯುವುದಿಲ್ಲ. ಆದರೂ ಅವರು ದೇಹ ಧರಿಸಿ ಇರೋದಂದ್ರೆ ಪರರ ಉದ್ಧಾರಕ್ಕಾಗಿ, ಪರೋಪಕಾರಕ್ಕಾಗಿ. ವಸಂತವಲ್ಲೋಕಹಿತಂಚರಂತ. ಆ ಚೈತ್ರ ವೈಶಾಖದ ಬಿಸಿಲು ಎಷ್ಟು ತೀವ್ರವಾಗಿರ್ತದೆ, ಎಲ್ಲರಿಗೆ ಅನುಭವಕ್ಕೆ ಬಂದದ್ದೇ ಸರಿ. ಅಂಥ ತೀವ್ರ ಬಿಸಿಲಿನಲ್ಲಿ ಅಡವಿಯ ಮರಗಳಿಗೆ ನೀರು ತಾನೆ ಯಾರು ಹಾಕುವರು, ಯಾರು ಹಾಕ್ತಾರೆ? ಅಂಥ ತಾಪಕಾಲದಲ್ಲಿ ವಸಂತ ಋತು ಹೊಸ ಚಿಗರನ್ನು ಒಡಮೂಡಿಸುವುದಲ್ಲ, ನೀರು ಹಾಕಿರುವಂತೆ ಆ ಎಲ್ಲ ವೃಕ್ಷಗಳು ಎಷ್ಟು ಸುಂದರವಾಗಿ ಇರುವುದು. ಹಾಗೆಯೇ ತಾಪಕಾಲದಲ್ಲಿ ಅಸಹಾಯದ ಪರಿಸ್ಥಿತಿಯಲ್ಲಿ ಅನಾಶ್ರಿತರಾಗಿರುವಾಗ ವಸಂತ ಋತುವಿನಂತೆ ಇವರು ಜೀವನದ ಆ ನಿರಾಶತೆಯನ್ನು ಹೋಗಲಾಡಿಸಿ ಆಶೆಯ ಹೊಸ ಚಿಗರನ್ನು ಉಂಟು ಮಾಡುವರು. ಮತ್ತು ನಿಸ್ಸಾರವಾದ ಈ ಬಾಳಿನಲ್ಲಿ ಪಟ್ಟಿರುವ ದುಃಖವನ್ನು, ಅದರ ಸಂಸ್ಕಾರವನ್ನು, ಪಡುವ ದುಃಖವನ್ನು ಹೋಗಲಾಡಿಸಿ ಆ ಪರಮಾರ್ಥ, ಅನಂತ ಸುಖವನ್ನು ನೀಡುವ ಆ ಪರಮಾರ್ಥದ ಚಿಗುರು, ಶುಭ ವಾಸನೆಯ ಚಿಗುರು ಉಂಟು ಮಾಡುವರು. ವಸಂತವಲ್ಲೋಕಹಿತಂಚರಂತ. ಜನರ ಹಿತವೇ ಅವರಿಗೆ ಇಷ್ಟ, ಜನರ ಸುಖವೇ ಅವರ ಸುಖ. ಜಾಗತಿಕ ಉನ್ನತ ಜೀವನವೇ
ಅವರ ಸಂತೋಷದ ಮುಖ್ಯ ಕಾರಣ. ಅವರಿಗೆ ಮತ್ತೇನು ಬೇಡ. ಪರರ ಉದ್ಧಾರ, ಪರರ ಹಿತ, ಪರರ ಸುಖ, ಪರರ ಉತ್ಕರ್ಷ, ಇದೇ ಅವರ ಕೋರಿಕೆ. ಅದಕ್ಕಾಗಿ ಆದಷ್ಟು ಪ್ರಯತ್ನ ಮಾಡುವುದು ಅವರ ಶೀಲ. ಕೆಟ್ಟದ್ದು ಒಂದೂ ಇರದೆ ಎಲ್ಲ ಒಳ್ಳೆಯದು ಅವರಲ್ಲಿ ತುಂಬಿಕೊಂಡಿರು. ತೀರ್ಣ ಸ್ವಯಂ ಭೀಮಭವಾರಣವಂಚ, ತಾನು ಅನೇಕ ಸಾಧನೆಗಳನ್ನು ಮಾಡಿ, ಕಷ್ಟಗಳನ್ನು ಸಹನ ಮಾಡಿ, ಪರಮಾರ್ಥ ಪಡೆದು ಸಿದ್ಧಿಯನ್ನು ಹೊಂದಿ ಪರಮಾತ್ಮ ಪದವನ್ನು ಅಳವಡಿಸಿಕೊಂಡು ಕೃತಕೃತ್ಯರಾದ ಮೇಲೆ, ಜೀವನ್ಮುಕ್ತರಾದ ಮೇಲೆ ಈ ಭವಸಾಗರವನ್ನು ದಾಟಿ ಹೋದ ಮೇಲೆ, ಆ ಪರಮಾತ್ಮ ಸ್ವರೂಪದ ಪರತೀರವನ್ನು ಸೇರಿದ ಮೇಲೆ ಅವರಿಗೆ ಏನು ಬೇಕಾಗದೇ ಇದ್ರೂ ಅವರು ಪರರ ಉದ್ಧಾರ ಮಾಡಿದ್ರು. ಹೀಗೆ ಅಹೇತುಕ ಪ್ರೇಮ ಸಜ್ಜನರಲ್ಲಿ, ಸಾಧುಗಳಲ್ಲಿ ಇರುವುದು. ಐಸಿ ಕಳವಳ್ಯಾची जाती करी लाभावीण प्रीತಿ. ಕಳಕಳೆಯ ಪ್ರೀತಿ ಅಂದ್ರೆ ನಿಜವಾದ ಪ್ರೀತಿ ಯಾವುದಪ್ಪ? ಕರಿ ಲಾಭಾವೀಣ ಪ್ರೀತಿ. ಸ್ವಾರ್ಥ ಇಲ್ಲದೆ ಅವರಿಗಾಗಿಯೇ ಅವರ ಮೇಲೆ, ಅವರ ಹಿತಕ್ಕಾಗಿಯೇ, ಸುಖಕ್ಕಾಗಿಯೇ ಅವರ ಮೇಲೆ ಪ್ರೀತಿ ಮಾಡೋದು. ಇದು ನಿಜವಾದ ಪ್ರೀತಿ. ಇದು ಸಜ್ಜನರಲ್ಲಿ ಮಾತ್ರ, ಸಾಧುಗಳಲ್ಲಿ ಮಾತ್ರ, ಮಹಾತ್ಮರಲ್ಲಿ ಮಾತ್ರ. ತಾಯಿಯ ಪ್ರೀತಿ ಹೌದು, ಅಲ್ಲಂತಲ್ಲ. ಆದರೆ ಮಗ ತನ್ನ ಹೊಟ್ಟೆ ಹೊರಿಬೇಕು, ಸಂರಕ್ಷಣೆ ಮಾಡಬೇಕು ಎಂಬ ಒಂದು ಸ್ವಲ್ಪ ಮಟ್ಟಿಗಾದ್ರೂ ದೃಷ್ಟಿ ಇದ್ದೇ ಇರುತ್ತಲ್ಲ, ಅಷ್ಟು ಕೂಡ ಸಜ್ಜನರಿಗೆ ಇರುವುದಿಲ್ಲ. ಅಹೇತುಕಿ ಪ್ರೀತಿ. ಅವರ ಪ್ರೀತಿ ಯಾವುದಾದ್ರೂ ಒಂದು ಹೇತು ಇಟ್ಕೊಂಡು, ಸ್ವಾರ್ಥಿ ಇಟ್ಕೊಂಡು ಇರುವುದಿಲ್ಲಂತೆ. ನೋಡಿ, ವೃಕ್ಷಗಳು ತನ್ನಲ್ಲಿ ಉಂಟಾದ ಫಲಗಳು ತಾನು ಅವನ್ನ ತಿನ್ನದೆ ಪರರಿಗೆ ಕೊಡ್ತಾಳಲ್ಲ, ಹಾಗೆ ಸಾಧು ಸಂತರು ತನ್ನ ಸಾಧನೆಗಳಿಂದ, ಪರಮಾತ್ಮನ ಭಕ್ತಿಯಿಂದ, ಯೋಗ ಬಲದಿಂದ, ಯೋಗಾಭ್ಯಾಸದಿಂದ, ಜ್ಞಾನದಿಂದ, ಅನೇಕ ಸಾಧನೆಗಳಿಂದ ಉಂಟಾಗಿರತಕ್ಕ ಸಾಮರ್ಥ್ಯದ ಉಪಯೋಗ ಪರರಿಗೆ ಕೊಡ್ತಾರೆ, ಪರರಿಗಾಗಿ ಇಟ್ಕೊಂಡಿರ್ತಾರೆ, ಅಲ್ಲದೆ ತನಗಾಗಿ ಅಲ್ಲ. ಸಂತಸ್ತವನ ಎಂಬುವಂಥದ್ದು ಒಂದು ಸಮಾಸವೇ ದಾಸಬುದ್ಧಲ್ಲಿ ಇದೆ. ಅದರಲ್ಲಿ ಸಂತ ಆನಂದಾತೆ ಸ್ಥಳ. ಸಂತರು ಅಂದ್ರೆ ಆನಂದದ ಸ್ಥಳ, ಆನಂದದ ತವರ ಮನೆ. ಪರಮಾತ್ಮನ ಆ ದಿವ್ಯ ಆನಂದದ ವಾಸಸ್ಥಳ ಅಂದ್ರೆ ಸಂತರು. ಸಂತ ಸುಖಚಿ ಕೇವಲ. ಒಂದು ಕೇವಲ ಸುಖವೇ ನಿಮ್ಗೆ ನೋಡಬೇಕಾದ್ರೆ ಸಂತರ ದರ್ಶನ ತಗೊಳ್ಳಿ. ಕೇವಲ ಸುಖದ ಸಂತರು ಅಂದ್ರೆ ಎರಕೆ ಸರಿ. ನಾನಾ ಸಂತೋಷಾತೆ ಮೂಳತೆ ಹೇ ಸಂತರು. ಈ ಸಂತರು ಅನೇಕ ಸಂತೋಷದ, ಸಮಾಧಾನದ ಮೂಲವೇ.
संत विश्रांतीची विश्रांती. ಸಂತರು ವಿಶ್ರಾಂತಿಗೂ ವಿಶ್ರಾಂತಿ ಕೊಡ್ತಕ್ಕವರು. ಎಲ್ಲ ವಿಧದ ವಿಶ್ರಾಂತಿ ಅವರ ಮೂಲಕವಾಗಿ ಉಂಟಾಗುವುದು. ಪರಮಾತ್ಮನ ಪದದ ಪ್ರಾಪ್ತಿ ಅವರ ಮೂಲಕವಾಗಿ ಉಂಟಾಗುವುದರಿಂದ ಆದ್ಮೇಲೆ ಇನ್ನೂ ಯಾವ ವಿಶ್ರಾಂತಿ ಸಿಗಬೇಕು? ಸಂತ ತೃಪ್ತಿಗೆ ನಿಜ ತೃಪ್ತಿ. ಸಂತರು ತೃಪ್ತಿಯ ತೃಪ್ತಿ, ಎಲ್ಲ ವಿಧದ ತೃಪ್ತಿ ಅವರಿಂದ ಉಂಟಾಗುವುದು. ಎಲ್ಲಕ್ಕಿಂತಲೂ ಹೆಚ್ಚಿನ ತೃಪ್ತಿ ಅವರಿಂದ ಉಂಟಾಗುವುದು. ಆತ್ಮತೃಪ್ತಿ ಎಲ್ಲಕ್ಕಿಂತಲೂ ಹೆಚ್ಚಿತ್ತು. ನಾತರಿ ಭಕ್ತಿಚಿ ಫಲಶ್ರುತಿ ತೇಹೆ ಸಂತ. ಈ ಸಂತರು ಅಂದ್ರೆ ಭಕ್ತಿಯ ಫಲಶ್ರುತಿ ಮೋಕ್ಷ. ಆ ಮೋಕ್ಷ ಸ್ವರೂಪವೇ ಇದು. ಸಂತ ಧರ್ಮಾತೆ ಧರ್ಮ ಕ್ಷೇತ್ರ. ಧರ್ಮ ನೋಡಬೇಕಾದ್ರೆ ಸಂತರ ಜೀವನ ಚರಿತ್ರದಲ್ಲಿ ನೋಡಬೇಕು. ಧರ್ಮದ ಆಚರಣವೇ ಅವರ ಜೀವನ. ಧರ್ಮದ ಆಚರಣಕ್ಕಾಗಿಯೇ ಅವರ ಜೀವನ. ಧರ್ಮ ಪ್ರಚಾರಕ್ಕಾಗಿಯೇ ಅವರ ಬಾಳು. ಸಂತ ಸ್ವರೂಪಾತೆ ಸತ್ಪಾತ್ರ. ತನ್ನ ಶುದ್ಧ ಮಂಗಲ ರೂಪವಾದ ಆ ನಿರತಿಶಯ ಆನಂದ ರೂಪವಾಗಿರುವ ಯಾವ ಬ್ರಹ್ಮಪದವೋ ಬ್ರಹ್ಮಸ್ವರೂಪವೋ ಅಕೋ ಆ ಬ್ರಹ್ಮಸ್ವರೂಪವೇ ಅವರಾಗಿರ್ತಾರೆ. ತನ್ನ ಶುದ್ಧ ಬ್ರಹ್ಮಸ್ವರೂಪವೇ ಅವರ ಯಥಾರ್ಥ ರೂಪ. ನಾತರಿ ಪುಣ್ಯಾಚಿ ಪವಿತ್ರ ಪುಣ್ಯಭೂಮಿ. ಇಲ್ಲವಾದ್ರೆ ಹೀಗೂ ಹೇಳಬಹುದು, ಪುಣ್ಯದ ಪವಿತ್ರ ಭೂಮಿ ಅಂದ್ರೆ ಅವರು. ತೀರ್ಥಕ್ಷೇತ್ರಗಳು ಪುಣ್ಯಭೂಮಿಗಳೇ. ಆ ತೀರ್ಥಕ್ಷೇತ್ರದಲ್ಲಿ ಇದ್ದರೆ ಅಲ್ಲಿಯ ವಾತಾವರಣದಿಂದ ಮನಸ್ಸು ಶುದ್ಧವಾಗುವುದೆಂಬುದು ನಿಜ. ಆದರೆ ಅದು ಮಾತನಾಡುವುದಿಲ್ಲ. ಸಂತರು ಮಾತನಾಡಿ ಅಜ್ಞಾನವನ್ನು ಹೋಗಲಾಡಿಸುವರು. ಕೃಪೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡುವರು. ಸಂತ ಸಮಾಧಿತೆ ಮಂದಿರ. ಸಮಾಧಿಯ ಮಂದಿರ ಅಂದರೆ ಸಂತರು. ಅವರ ಸಾನ್ನಿಧ್ಯದಲ್ಲಿ ಸಮಾಧಿ ತಾನಾಗಿ ತಾಗುತ್ತದೆ. ಚಿತ್ತ ಆ ಪರತತ್ವದಲ್ಲೇ ನೆಲೆಗೊಳ್ಳುವುದು. ಸಂತ ವಿವೇಕಾತೆ ಭಾಂಡಾರ. ಸಂತರು ಅಂದ್ರೆ ವಿಚಾರ ವಿವೇಕ ಅಂತ ಹೇಳ್ತಾರಲ್ಲ, ಅದರ ಭಾಂಡಾರ, ಭಂಡಾರಿಗಳು ಅಥವಾ ಅದರ ಸಮೃದ್ಧಿ ಅವರಲ್ಲಿ ಇರ್ತದೆ. ನಾತರಿ ಬೋಲಿದೆ ಮಾಹೇರ ಸಾಯುಜ್ಯ ಮುಕ್ತಿ. ಬ್ರಹ್ಮ ಸಾಯುಜ್ಯ ಮುಕ್ತಿ ಇದರ ತವರ ಮನೆಯೇ ಸಂತರು. ಅಲ್ಲೇ ಅದು ಹುಟ್ಟಿರ್ತದೆ. ಸಂತರಿಂದಲೇ ಮೋಕ್ಷ ಸಿಗುವುದಲ್ವೇ. ಸಂತ ಸತ್ಯಾತ ನಿಶ್ಚಯ. ಸಂತರು ಅಂದ್ರೆ ಸತ್ಯ ಸ್ವರೂಪದ ನಿಶ್ಚಯ ರೂಪವಾಗಿ ಇರುವಂಥವರೇ, ಅಥವಾ ಸತ್ಯ ಸ್ವರೂಪದ ನಿಶ್ಚಯ ಮಾಡಿಸುವವರೇ ಅವರು. ಸಂತ ಸಾರ್ಥಕಾತ ಜಯ. ಈ ಜನ್ಮದ ಸಾರ್ಥಕ ಮಾಡಬೇಕು ಎಂಬುದಾಗಿ ಸಾಧಕರು ಏನು ಕಷ್ಟಪಡುತ್ತಾರೋ ಅವರ ಆ ಸಾಧನೆಯ ಪರಿಪಾಕ ಮತ್ತು ಎಲ್ಲಾ ವಿಘ್ನಗಳಿಂದ ಪಾರಾಗಿ ಆ ಪರಮಾತ್ಮ ಪದ ಏನು ಸೇರಿರ್ತಾರೋ ಅದಕ್ಕೆ ಬೇಕಾಗಿರ್ತಕ್ಕ ಯಾವ ಯಶಸ್ಸೋ ಜಯವೋ ವಿಘ್ನಗಳನ್ನ ಮೀರಿ ಹೋಗುವಂಥ ಚಾತುರ್ಯ ಮತ್ತು ಶಕ್ತಿಯೋ ಬಲವೋ ಅದು ಕೂಡ ಸಂತರ ಸ್ವರೂಪವೇ. ಇವರ ಸಾನ್ನಿಧ್ಯದಿಂದ ಈ ಎಲ್ಲದೂ ಉಂಟಾಗುತ್ತೆ.
ಸಂತ ಪ್ರಾಪ್ತಿತ ಸಮಯೋ ಸಿದ್ಧ ರೂಪ. ಮೋಕ್ಷ ಪ್ರಾಪ್ತಿಯ ಒಂದು ಮಂಗಲ ಮುಹೂರ್ತ ಅಂದರೆ ಸಂತರು. ಮೋಕ್ಷಶ್ರೀಯ ಅಲಂಕೃತ ಈ ಸಂತರು ಶ್ರೀಮಂತರಾದರೂ ಬಡವರಂತೆ ಇರ್ತಾರೆ. ಅವರಿಗೆ ದೈವಿ ದೃಷ್ಟಿಯಿಂದ ನೋಡಬೇಕಾದ್ರೆ ಅಷ್ಟಮಹಾಸಿದ್ಧಿಗಳು ಅನುಕೂಲವಾಗಿರುವು. ವ್ಯಾವಹಾರಿಕ ದೃಷ್ಟಿಯಿಂದಲೂ ಶಿಷ್ಯರು ಪ್ರಶಿಷ್ಯರು ಎಷ್ಟೋ ಇದ್ದು ಅವರೇನ್ ತನ್ನ ಗುರುಗಳಿಗೆ ಪರಮ ಗುರುಗಳಿಗೆ ಸುಖವಾಗಿ ಇಡಬೇಕು, ಅವರ ಸಂಪತ್ತನ್ನು ಬೆಳೆಸಬೇಕು, ಆಶ್ರಮ ಒಳ್ಳೆ ಸಂಪನ್ನವಾಗಿ ಮಾಡಬೇಕು ಅಂತ ಎಷ್ಟೋ ಸಂಪತ್ತನ್ನು ಸೂರೆಗೊಳಿಸ್ತಾ ಇರ್ತಾರೆ. ಆದರೂ ಅದನ್ನು ಅವರು ಉಪಯೋಗಿಸಿಕೊಳ್ಳುವುದಿಲ್ಲ. ಬಡ ಜನರಿಗಾಗಿ, ಸಾಧಕರಿಗಾಗಿ ಅದರ ವಿನಿಯೋಗ, ಬಂದು ಹೋದವರಿಗಾಗಿ ಅದರ ವಿನಿಯೋಗ. ಅವರು ತ್ಯಾಗದ ಮೂರ್ತಿಯಾಗೇ ಬಾಳ್ತಾರೆ. ಎಷ್ಟು ಸಂಪತ್ತಿದ್ರೂ ಸಹ ಅವರ ಸಂಪತ್ತು ಅಂದರೆ ಮೋಕ್ಷ ಸಂಪತ್ತು, ಎಲ್ಲಕ್ಕಿಂತಲೂ ಇದು ಹೆಚ್ಚು. ಹೀಗೆ ಮೋಕ್ಷ ಸಂಪತ್ತಿನಿಂದ ಇವರು ಕೂಡ್ಕೊಂಡಿದ್ದಾರೆ. ಐಸೆ ಹೇ ಸಂತ ಶ್ರೀಮಂತ. ಬಾಕಿ ಎಲ್ಲ ಶ್ರೀಮಂತ ಜನರು ಆ ಹಣದ ವಿನಿಯೋಗ ತಾನು ಮಾಡಿಕೊಂಡು ತಾನು ಸುಖವಾಗಿ ಬಾಳುವುದು ಹೇಗೆ ಎಂಬುದನ್ನು ಆಲೋಚಿಸುವರು. ಆದರೆ ಈ ಸಜ್ಜನರು ಮಾತ್ರ, ಈ ಸಾಧುಗಳು ಮಾತ್ರ ಇದ್ದ ದುಡ್ಡಿನಿಂದ ಪರರ ಹಿತ, ಪರರ ಕಲ್ಯಾಣ ಸಾಧಿಸೋದು ಹೇಗೆ, ಪರರಿಗೆ ಅನುಕೂಲ ಮಾಡುವುದು ಹೇಗೆ ಎಂಬುದನ್ನು ಆಲೋಚಿಸುವರು. ಅದರಲ್ಲಿಯೂ ಮೋಕ್ಷಶ್ರೀಯ ಅಲಂಕೃತ ಮೋಕ್ಷ ಸಂಪತ್ತಿನಿಂದ, ಮೋಕ್ಷ ಸಂಪತ್ತು ಎಲ್ಲಕ್ಕಿಂತಲೂ ಹೆಚ್ಚಿಂದು ಅಂಥ ವೈಭವದಿಂದ ಕೂಡ್ಕೊಂಡು ಇರೋ ಜೀವ ದರಿದ್ರಿ ಅಸಂಖ್ಯಾತ ನೃಪತಿ ಕೇಲೆ. ಅಸಂಖ್ಯರಾದ ಅಜ್ಞಾನಿ ಜೀವಿಗಳನ್ನು ಮೋಕ್ಷ ಪದವನ್ನು ಪ್ರಾಪ್ತ ಮಾಡಿಕೊಟ್ಟು ಸ್ವರಾಜ್ಯವನ್ನು ದೊರಕಿಸಿಕೊಟ್ರು. ಆತ್ಮ ಸಾಮ್ರಾಜ್ಯದ ಪಟ್ಟದ ಮೇಲೆ ಕೂತ್ಕೊಳಿಸಿದ್ದರು. ಮತ್ತು ಬಾಹ್ಯ ವ್ಯಾವಹಾರಿಕ ದೃಷ್ಟಿಯಿಂದಲೂ ಸಾಹ್ಯ ಮಾಡಿ ಶ್ರೀಮಂತರನ್ನಾಗಿ ಮಾಡಿಬಿಡ್ತಾರೆ. ಬಡವರನ್ನು ಸಹ ದುಡ್ಡು ಹಾಗೂ ಇರುತ್ತದೆ ಅವರಲ್ಲಿ. ರಾಜರಾಂಗೆ ಅನುಕೂಲತೆಯೂ ಅವರ ಸಾನ್ನಿಧ್ಯದಿಂದ ಆಗ್ತದೆ, ಮೋಕ್ಷಶ್ರೀಯೂ ಸಿಗ್ತದೆ. ಈ ದೃಷ್ಟಿಯಿಂದ ಸಜ್ಜನರ ಸಹವಾಸ ಏನ್ ತಾನೇ ಕೊಡುವುದಿಲ್ಲ. ದೇ ಸಮರ್ಥಪಣೆ ಉದಾರ ತೇಕ ಅತ್ಯಂತ ದಾನಶೂರ್. ಬಾಕಿ ಎಲ್ಲ ಎಷ್ಟೋ ಸಮರ್ಥ್ಯ ಇರ್ತಾರೆ, ಆದರೆ ದೈವಿ ಸಮರ್ಥರು ಅಂದ್ರೆ ಶ್ರೀಮಂತರು ಇರ್ತಾರೆ, ಅನುಕೂಲಸ್ಥರು ಇರ್ತಾರೆ. ಏನಾದ್ರೂ ಬೇಡಿದ್ರೆ ಕೊಡಬಲ್ಲರು. ಆದರೆ ದೈವಿ ಸಾಮರ್ಥ್ಯ ಅವರಲ್ಲಿ ಇರ್ತದೆ ಅಂತ ಅಲ್ಲ. ಈ ಸಾಧು ಸಂತರಲ್ಲಿ ಐಹಿಕ ಸಂಪತ್ತು ಇರುತ್ತೆ, ಜನರ ಬಲ ಇರ್ತದೆ, ಸಂಪತ್ತಿಯ ಬಲ ಇರ್ತದೆ, ವಿದ್ಯೆಯ ಬಲ ಇರ್ತದೆ. ಮತ್ತು ಇದಕ್ಕಿಂತಲೂ ಹೆಚ್ಚಿನ ಬಲ ಅಂದ್ರೆ ಪ್ರಾರಬ್ಧ ಅಳಿಸುವ ಶಕ್ತಿಯೂ ಇರುತ್ತೆ. ಮೋಕ್ಷ ಮಾರ್ಗದಲ್ಲಿ ಬದುಕುವ ದೇವತೆಗಳ ವಿಘ್ನ, ಬಾಕಿ ಕೆಟ್ಟ ಶಕ್ತಿಗಳ ವಿಘ್ನ, ಇಂಥದ್ದು ಅಂಥದ್ದು ಎಷ್ಟು ಇದೆಯೋ ಅದನ್ನು ಕೂಡ ಹೋಗಲಾಡಿಸುವ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಈ ಸಾಮರ್ಥ್ಯ ಬಾಕಿ ಯಾರಲ್ಲಿಯೂ ಇರುವುದಿಲ್ಲ. ಅವನು
ಜಗತ್ತಿನಲ್ಲಿ ಧನಾಢ್ಯನಾಗಿರಬಹುದು ಅಥವಾ ಜಗಜ್ಜಟ್ಟಿಯೂ ಆಗಿರಬಹುದು. ಅವನು ಧನವನ್ನು ಕೊಡಬಹುದು ಅಥವಾ ಕಳ್ಳರಿಂದಲೋ ದುಷ್ಟರಿಂದಲೋ ಆ ಜಗಜ್ಜಟ್ಟಿಯು ತನ್ನ ಬಲದ ಸಾಮರ್ಥ್ಯದಿಂದ ಅವನನ್ನು ತಪ್ಪಿಸಬಹುದು. ಆದರೆ ಈ ಮೋಕ್ಷದ ವಿಘ್ನ ಹೋಗಲಾಡಿಸುವ ಸಾಮರ್ಥ್ಯ ಅವರಲ್ಲಿ ಇರುವುದಿಲ್ಲ. ಕಾಮಕ್ರೋಧಾದಿಗಳನ್ನು ಹೋಗಲಾಡಿಸುವ ಸಾಮರ್ಥ್ಯ ಅವರಲ್ಲಿ ಇರುವುದಿಲ್ಲ. ಅದು ಈ ಸಂತರಲ್ಲಿ, ಸಾಧುಗಳಲ್ಲಿ ಇರ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈರ್ಷೆ, ದಂಭ, ಅಸೂಯೆ, ತಿರಸ್ಕಾರ, ಛಲ, ಕಪಟ, ಮಿಥ್ಯೆ, ಇದು ಎಲ್ಲದನ್ನು ಹೋಗಲಾಡಿಸಬಲ್ಲರು ಅವರು. ಅಂತೂ ಮೋಕ್ಷಕ್ಕೆ ವಿಘ್ನವಾಗಿರುವಂಥದ್ದು ಎಷ್ಟೊಂದು ಇದೆಯೋ ಅಷ್ಟನ್ನು ಹೋಗಲಾಡಿಸ್ತಕ್ಕ ಮಹಾಶಕ್ತಿ ಅಂದರೆ ಸಜ್ಜನರು, ಸಾಧುಗಳು. ಮತ್ತು ಎಷ್ಟು ದಾನಶೂರರಾದರೂ, ಶ್ರೀಮಂತರಾದರೂ, ಜಗಜ್ಜಟ್ಟಿಗಳಾದರೂ ಅವರಲ್ಲಿ ಜ್ಞಾನ ವಿಚಾರ ಇರ್ತದೆ ಅಂತ ಅಲ್ಲ, ಆತ್ಮ ಸಾಕ್ಷಾತ್ಕಾರ ಮಾಡಿ ಕೊಡೋ ಸಾಮರ್ಥ್ಯ ಇರ್ತದೆ ಅಂತ ಅಲ್ಲ, ಇವರಲ್ಲಿ आ सामर्थ्य. महाराजे चक्रवर्ती झाले आहेत पुढे होती, परंतु कोणी सायोज्य मुक्ती देणार नाही. ಎಷ್ಟೋ ಮಹಾರಾಜರು ಆಗೋದ್ರು, ಚಕ್ರವರ್ತಿಗಳಾಗೋದ್ರು, ಬ್ರಹ್ಮ ಸಾಯುಜ್ಯ ಮುಕ್ತಿ ಯಾರಾದರೂ ಕೊಟ್ಟಿರೋರು ಅಂದ್ರೆ ಅವರಲ್ಲಿಯೂ ಜ್ಞಾನಿಗಳು ಇದ್ರೆ ಜನಕರ ಹಾಗೆ ಕೊಡಬಲ್ಲರು. ಆದ್ರೆ ಇರೋದು ಅಪರೂಪ. ಕೇವಲ ಮಹಾರಾಜರು ಅಥವಾ ಚಕ್ರವರ್ತಿಗಳು ಎಂಬ ದೃಷ್ಟಿಯಿಂದೇ ನೋಡಿ ಹೋದರೆ ಅವರಲ್ಲಿ ಸಾಯುಜ್ಯ ಮುಕ್ತಿ ಕೊಡುವಂತಹ ಸಾಮರ್ಥ್ಯ ಇರುವುದಿಲ್ಲ. ನಿಯಮಕ್ಕೆ ಅಪವಾದ ಇದ್ದೇ ಇದೆ. ಹೀಗೆ ರಾಜರುಗಳಲ್ಲಿಯೂ ಜ್ಞಾನಿಗಳು ಇರಬಾರದು ಅಂತ ಇಲ್ಲ. जे त्रैलोकी नाही दान ते करती संत सज्जन, तया संताचे महिमान काय म्हणून वर्णावे. जे त्रिलोकी नाही दान, ಮೂರು ಲೋಕದಲ್ಲಿಯೂ ಯಾವುದು ಇಲ್ಲವೋ, ಮೂರು ಲೋಕವೂ ಕೂಡ ಕರ್ಮ ಪ್ರಧಾನವಾಗಿ ಕರ್ಮ ಫಲ ಅನುಭವಿಸುವುದಕ್ಕಾಗಿಯೇ ಇರುವಂಥದ್ದು. ಆ ಕರ್ಮ ಕೋಟಲೆಯಿಂದ ಬಿಡಿಸಿ ಆ ಪರಮ ಸುಖದಲ್ಲಿ ನೆಲೆಸಿ ಇಡಿಸ್ತಕ್ಕವರು ಈ ಸಂತರು. ಮೂರು ಲೋಕದಲ್ಲಿಯೂ ಯಾವ ದಾನ ಇಲ್ಲವೋ ಅಂತಹ ಆತ್ಮಜ್ಞಾನದ ದಾನ ಈ ಸಂತ ಸಜ್ಜನರು ಮಾಡೋದು. ತಯಾ ಸಂತಾಂಚೆ ಮಹಿಮಾನ काय म्हणून वर्णावे. ಅಪ್ಪ, ಆ ಸಂತರ ಮಹಿಮೆ ಎಷ್ಟೆಂದು ಹೊಗಳಿ, ನಾನು ಎಷ್ಟು ಹೊಗಳಿದ್ರೂ ಕೂಡ ಸಾಕಾಗದು ಮತ್ತು ಪೂರ್ಣವಾಗಿ ಹೊಗಳಿದಂತೆ ಆಗದು. ಹೀಗೆ ಆ ಸಂತರ ಮಹಿಮೆ ಬಹಳ 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 ಹೆಚ್ಚಿತು. जे त्रैलोक्याहून वेगळे, जे वेदश्रुतीशी नाकळे, तेच दयाचे गोळे परब्रह्म अंते. ಈ ಬ್ರಹ್ಮಾಂಡಕ್ಕಿಂತಲೂ ಬೇರೆ, ಬ್ರಹ್ಮಾಂಡದಲ್ಲಿ ಒಳಪಡದೇ ಇರುವಂಥದ್ದು ಯಾವುದೋ, ನತಸ್ಯ ಕಾರ್ಯಂ, ಕಾರಣ ಕಾರ್ಯ ಶೂನ್ಯವಾಗಿರುವಂಥ ಆ ಪರಬ್ರಹ್ಮ, ದೃಶ್ಯ ಶೂನ್ಯವಾಗಿರುವಂತಹ ಆ ಪರಬ್ರಹ್ಮ ಮತ್ತು ಆ ಯಾವ ಪರಬ್ರಹ್ಮ ಶ್ರುತಿಯಿಂದಲೂ ಹೇಳಲ್ಪಡಲಿಕ್ಕೆ ಸಾಧ್ಯವಾಗದೋ, ನ ಇತಿ ನ ಇತಿ ನೇತಿ ನೇತಿ, ಇದಲ್ಲ ಎಂಬುದಾಗಿ ಶ್ರುತಿಗಳು ಹೇಳುವವು. ಬ್ರಹ್ಮ ಹೇಗಿದೆ ಎಂಬುದನ್ನು ಕೇಳಿ ಹೋದಾಗ ಮೌನೇನ ಪ್ರೋವಾಚಿ, ಮೌನ ತಾಳ್ತಾರೆ. ಮೌನದಿಂದಲೇ ನಿಶ್ಶಬ್ದವಿದೆ ಎಂದು ಶ್ರುತಿಗಳು ತಿಳಿಸಿದವು. ಬ್ರಹ್ಮ ಸಾಕ್ಷಾತ್ಕಾರ ಉಂಟು ಮಾಡುವಂತಹ ಶಕ್ತಿ ಸಾಕ್ಷಾತ್ತಾಗಿ ಅವರಲ್ಲಿ ಇದೆ. ಅದು ಈ ಸಾಧುಗಳಿಂದ, ಸಂತರಿಂದ.
ऐसा संतांचा महिमा ಬೋಲಿದೆ ತಿತುಕಿ ಉಡಿ ಉಪಮ. ಸಮರ್ಥ ಹೇಳ್ತಾರೆ, ಹೀಗೆ ಸಂತರ ಮಹಿಮೆ ಇದೆ. ಎಷ್ಟು ನಾನು ಹೊಗಳಿದ್ರೂ ಅದರ ಯಥಾರ್ಥ ವರ್ಣನೆ ನನ್ನಿಂದಲೂ ಸಾಧ್ಯವಿಲ್ಲ. ಯಾರ ಕೃಪೆಯ ಮೂಲಕವಾಗಿ ಪರಬ್ರಹ್ಮ ಪರಮಾತ್ಮ ಸ್ವರೂಪವೇ ಪ್ರಕಟವಾಗುವುದೋ, ಅದರ ಸಾಕ್ಷಾತ್ಕಾರವಾಗುವುದೋ, ಎಲ್ಲಕ್ಕಿಂತಲೂ ಹೆಚ್ಚಿನದೊಂದು ಯಾವುದು ಹೇಳಲ್ಪಡುವಂಥದ್ದೋ ಅದರ ಪ್ರಾಪ್ತಿಯೇ ಅವರ ಸಾನ್ನಿಧ್ಯದಲ್ಲಿ ಅವರ ಕೃಪೆಯ ಮೂಲಕವಾಗಿ ಆಗಬೇಕಾದರೆ ಅವರಿಗಿಂತಲೂ ಧೀರರು, ಉದಾರರು, ಬುದ್ಧಿವಂತರು, ಜಾಣರು, ಶೂರರು, ಶರಣಾಂಗತ ಪರಿಪಾಲಕರು ಮತ್ತು ಯಾರಿದ್ದಾರೆ ಅಂತ ಹೇಳಿ? ಯಾರು ಇಲ್ಲ. ಮಾಯೆ ಜಗತ್ತನ್ನು ಮೋಸಗೊಳಿಸುವುದು, ಅದನ್ನು ಮೋಸಗೊಳಿಸಿ ಸಾಧಕರನ್ನು ಪರಬ್ರಹ್ಮ ಸ್ಥಿತಿಯಲ್ಲಿ ನೆಲೆಗೊಳಿಸುವವರು ಈ ಸಂತರು ಅಂತ ಆದ್ಮೇಲೆ ಎಷ್ಟು ಚತುರರು. ಮಾಯೆ ಎಲ್ಲರನ್ನೂ ಕುಣಿಸುವುದು, ಜಗತ್ತನ್ನು ನಿರ್ಮಿಸುವುದು, ಆ ಮಾಯೆಯನ್ನು ಹೋಗಲಾಡಿಸ್ತಕ್ಕವರು ಎಷ್ಟು ಬಲಿಷ್ಠರು. ಅಂತೂ ಒಂದು ಉಪಮೇಯೂ ಅವರಿಗೆ ಸರಿಯಿಲ್ಲ. ದೇಹಾತೇದೆ ಥೋರಪಣ ತೇಚಿ ದೇಹ ಬುದ್ಧಿ ಸೇ ಲಕ್ಷಣ. ದೇಹದ ಹೆಚ್ಚುಗಾರಿಕೆಯೇ ದೇಹಾತ್ಮ ಬುದ್ಧಿ, ದೇಹ ಸುಖದ ದೃಷ್ಟಿಯೇ ದೇಹಾತ್ಮ ಬುದ್ಧಿ, ದೇಹ ತಾನು ಅಂತ ತಿಳ್ಕೊಳ್ಳೋದೇ ದೇಹಾತ್ಮ ಬುದ್ಧಿ. ಮಿಥ್ಯಾ ಗಾಣೋನಿ ವಿಚಕ್ಷಣ ನಿಂದಿತಿ ದೇಹ. ಸಂತ ಸಾನ್ನಿಧ್ಯದಲ್ಲಿ ಈ ದೇಹದ ವಿಕೃತ ಸ್ವರೂಪ ತೋರುವಂದು ದೇಹದ ಅಭಿಮಾನ, ದೇಹದಲ್ಲಿ ಇರುವಂತಹ ಮಮತ್ವದ ಬುದ್ಧಿ ಅಥವಾ ನಾನು ಎಂಬ ಅಹಂ ಈ ಬುದ್ಧಿ ಹೋಗ್ಬಿಡುತ್ತೆ. ತಾನು ದೇಹ ಎಂಬ ಕಲ್ಪನೆ ಅಳಿತು. ಅವರಿಗೆ ಅವರು ಇವರು ಅಂತ ಇಲ್ಲ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕ. ಎಲ್ಲರ ಮೇಲೆ ಒಂದೇ ದೃಷ್ಟಿ, ಆತ್ಮಸ್ವರೂಪದ ದೃಷ್ಟಿ. ಇವನು ನಮ್ಮವನು, ನನ್ನ ಅನುಗ್ರಹ ಪಡೆದವನು ಶಿಷ್ಯನು, ಇವನು ನನ್ನ ಅನುಗ್ರಹ ಪಡಲಿಲ್ಲ, ನನ್ನ ಶಿಷ್ಯನಲ್ಲ, ಹಾಗಾಗಿ ಈತನ ಕಡೆಗೆ ಅಷ್ಟು ದೃಷ್ಟಿ ಕೊಡೋದು ಬೇಡ ಎಂಬ ಭಾವನೆ ಅವರಿಗಿರುವುದಿಲ್ಲ. ಹರಿಯುವ ನೀರು ಎಲ್ಲರಿಗೂ ಒಂದೇ, ಹಾಗೆಯೇ ಅವರ ದೃಷ್ಟಿ ಎಲ್ಲರಿಗೂ ಒಂದೇ, ಎಲ್ಲರ ಮೇಲೂ ಒಂದೇ. ಅವರಲ್ಲಿ ಇವನು ಅವನು ಅಂತ ಭೇದವಿರುವುದಿಲ್ಲ. ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಉದಾರ ಚರಿತರಾದ ಈ ಮಹಾತ್ಮರಿಗೆ ವಿಶ್ವವೇ ತನ್ನ ಕುಟುಂಬ ಆಗಿರ್ತದೆ. ಸಮರ್ಥರು ಹೇಳಿದ್ದಾರೆ, ಅವಘಾ ಆಪಣ ಏಕ್ ಐಸಾ ಜ್ಞಾನ ಸಾವಿರ. ಅಪ್ಪ, ಜ್ಞಾನದ ವಿವೇಕ ಅಂದ್ರೆ ತಾನು ಒಬ್ಬನೇ ಜಗತ್ತಿನಲ್ಲಿ ಎಂಬುದು ಗೊತ್ತಾಗುತ್ತೆ. ಇದರ ಅರಿವಾಗುವುದು ಅಂದ್ರೆ ಜ್ಞಾನದ ಲಕ್ಷಣ. ಜ್ಞಾನೇಶ್ವರರು ಹೇಳ್ತಾರೆ, ಹೇ ವಿಶ್ವಚಿ ಮಾಥೇಘರ ಐಸಿ ದಯಾಚಿ ಮತಿ ಸ್ಥಿರ ಕಿಂಬಹುನಾ ಚರಾಚರ ಅಪಣಚಿ. ಈ ಎಲ್ಲ ವಿಶ್ವ ಅಂದ್ರೆ ತನ್ಮನೆ. ಹೀಗೆ ಆತನ ನಿಶ್ಚಯವಾಗಿರುತ್ತದೆ. ಈ ಚರಾಚರ ವಿಶ್ವ ಅಂದ್ರೆ ತಾನೇ. ಇಂಥ ಒಂದು ಸ್ಥಿತಿ ಅವರಲ್ಲಿ ಬೆಳಗುತ್ತಿರುತ್ತೆ. ಹೀಗಿರೋದ್ರಿಂದ ಅವರು ಸರ್ವ ಸಮರಾಗಿರ್ತಾರೆ. ಪಂಡಿತ ಸಮದರ್ಶಿನ, ಇವರು ಪಂಡಿತರು. ಪಂಡ ಅಂದರೆ ಆತ್ಮಬುದ್ಧಿ. ಆತ್ಮಬುದ್ಧಿ ಅದು ಯಾರಿಗೆ ಇರ್ತದೆಯೋ ಅವರು ಪಂಡಿತರು. ಹೀಗೆ ಇವರು ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ. ಎಲ್ಲರಲ್ಲಿಯೂ ಸಮತ್ವ ಭಾವನೆಯಿಂದ ಪರಮಾತ್ಮ ಎಲ್ಲೆಡೆಯಲ್ಲಿಯೂ ಇದ್ದಾನೆ. ತನ್ನ ಸ್ವರೂಪವೇ ಎಲ್ಲೆಡೆಯಲ್ಲೂ ಇದೆ.
ಅಯಮಹಮಿದಂಚ ವಾಸುದೇವ, ಅವನು ಇವನು ನಾನು ಇದು ಎಲ್ಲ ವಾಸುದೇವ ಸ್ವರೂಪ. ವಾಸುದೇವ ಸರ್ವಮಿತಿ, ಈ ಎಲ್ಲದೂ ವಾಸುದೇವ ಸ್ವರೂಪವೇ. ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಎಲ್ಲ ಪರಬ್ರಹ್ಮ ಸ್ವರೂಪವೇ, ಆನಂದಘನ ರೂಪವೇ ಎಂಬುವಂತಹ ನಿಶ್ಚಯ ಅವರಲ್ಲಿ ಇರೋದ್ರಿಂದ ಅವರಿಗೆ ಹೆಚ್ಚು ಕಡಿಮೆ ಇಲ್ಲ. ಎಲ್ಲರಲ್ಲಿ ಒಂದೇ ತೂಕದ ಪ್ರೀತಿ. ಹಿತ ಆಹೆ ದೇಹಾತೀತ ಮನೋನಿ ನಿರೂಪಿತಿ ಸಂತ. ಹಿತ ಇರುವಂತಹದ್ದು ದೇಹಾತೀತವಾಗಿದೆ ಎಂದು ಸಂತರು ಹೇಳಿದರು. ದೇಹ ಬುದ್ಧಿನೇ ಅನಿಹಿತ ಹೋಚಿಲಾಗಿ, ಅನಿಹಿತ ಆಗೋದು ನಿಜ. ಮನೋನಿ ದೇಹ ಬುದ್ಧಿ ಜಡೆ ತರಿತು ಪರಮಾರ್ಥ ಗಡೆ. ಈ ದೇಹ ಬುದ್ಧಿ ಯಾವಾಗ ಬಿಟ್ಟು ಹೋಗೋದು ಆಗಲೇ ಪರಮಾರ್ಥ ಸಿಗೋದು. ದೇಹ ಬುದ್ಧಿನೇ ವಿಘಡೆಯ ಐಕ್ಯತಾ ಬ್ರಹ್ಮಿಗೆ. ದೇಹ ಬುದ್ಧಿಯಿಂದ ಈ ಬ್ರಹ್ಮದ ಐಕ್ಯತೆ ತೋರದು, ಕಣ್ಮರೆ ಆಗುತ್ತೆ. ಹೀಗಿರೋದ್ರಿಂದ ಸಂತರು ಈ ದೇಹ ಬುದ್ಧಿ ಬಿಡಿಸಿ ಆತ್ಮಬುದ್ಧಿ ಉಂಟು ಮಾಡೋರು. ಸೋಹಂ ಆತ್ಮ ಜ್ಞಾನಘನ ಅಜನ್ಮಾತೋ ತೂಚಿದಾಣ ಹೇಚಿ ಸಾಧುತೆ ವಚನ ಸದೃಢ. ಸಮರ್ಥ ಹೇಳ್ತಾರೆ, ಸೋಹಂ ಆತ್ಮ ಜ್ಞಾನಘನ ಅಹಂ ಆತ್ಮಾನ ಚಾನ್ಯೋಸ್ಮಿ. ತಾನು ಆತ್ಮಸ್ವರೂಪವೇ. ಆತ್ಮೈವೇದಂ ಸರ್ವಂ, ಇದು ಕೂಡ ಆತ್ಮಸ್ವರೂಪವೇ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮಸ್ವರೂಪವೇ. ಸರ್ವಂ ಖಲ್ವಿದಂ ಬ್ರಹ್ಮೈವೇದಂ ಸರ್ವಂ, ಇದು ಕೂಡ ಬ್ರಹ್ಮವೇ. ಆದ್ದರಿಂದ ಸೋಹಂ ಆತ್ಮ, ನಾನು ಅದೇ ಆತ್ಮಸ್ವರೂಪ, ನೀನು ಅದೇ ಆತ್ಮಸ್ವರೂಪ. ತ್ವಂ ಬ್ರಹ್ಮಾಸಿ ಅಹಂ ಬ್ರಹ್ಮಾಸ್ಮಿ. ಹೀಗೆ ತತ್ವಮಸಿ ಈ ಮಹಾವಾಕ್ಯದ ಉಪದೇಶ ಸಾಧುಗಳು ಮಾಡೋದು. ಸೋಹಂ ಆತ್ಮ ಜ್ಞಾನಘನ ಅಜನ್ಮಾತೋ ತೂಚಿಗಾಣ. ಅಂಥ ಆನಂದಘನ ಸ್ವರೂಪವಾಗಿರುವಂಥದ್ದು ಆ ಪರಬ್ರಹ್ಮ ಯಾವುದಕ್ಕೆ ಜನ್ಮನಾಶಿ ಇಲ್ಲವೋ ಅದೇ ನೀನಾಗಿದ್ದೀಯ ಎಂಬುದಾಗಿ ಅವರು ತಿಳಿಸುವರು, ಉಪದೇಶಿಸುವರು. ಸಮರ್ಥ ಹೇಳ್ತಾರೆ, ಹೇಚಿ ಸಾಧುತೆ ವಚನ ಸದೃಢರಾವೆ. ಈ ಸಾಧು ವಚನ ನಾವು ದೃಢ ಇಟ್ಕೊಳ್ಬೇಕು. ಅವರ ಕೃಪೆಯಿಂದ ನಾವು ಜೀವನ್ಮುಕ್ತರಾಗಿ ಬಾಳೋಣ, ಬ್ರಹ್ಮ ಸಾಕ್ಷಾತ್ಕಾರವಾಗಿ.